ಲಕ್ಷ್ಮಿ ಎಲ್ಲಿದ್ದಾಳೆಂದೇ ತಿಳಿಯುತ್ತೇನೋ? ಸಂಶಯ ಬಂದ ಜಾಗದಲ್ಲೆಲ್ಲ ಹುಡುಕಿಸುತ್ತಿದ್ದೇನಪ್ಪ. ಅವಳ ಸುಳಿವೆ ಎಲ್ಲೇ ಸಿಗ್ತಾನೆ ಇಲ್ಲ. ಬಹುಶಃ ಆ ವೀರೇಗೌಡನ ಮೇಲೆ ನನಗೆ ಸ್ವಲ್ಪ ಅನುಮಾನ. ಅವನೇನಾದ್ರೂ ಮಾಡಿರ್ಬೋದು, ಸಂಶಯ ಕಾಡುತ್ತದೆ. ಹಾಗಾದ್ರೆ ಈಗ ಹೋಗಿ ಅವರ ಗೌಡನ ಮನೆಗೆ ಹೋಗಿ ಸಮಾಚಾರ ತಿಳಿದುಕೊಂಡು ಬರಲೇ ನಾನ? ಬೇಡ ಸಹೋದರ, ಬೇಡ. ಏಕೆಂದ್ರೆ ಅದು ಅಷ್ಟು ಸುಲಭವಾದ ಕೆಲಸವಲ್ಲ. ನಾನು ಆ ಮಾಂತ್ರಿಕನ ತರಪಿಂದ ನಾನು ಎಲ್ಲ ಕೇಳಿಕೊಂಡು ವಿಷಯ ತಿಳಿಸುತ್ತೇನೆ. ಈಗ ಬೇಡ. ಇಲ್ಲಣ್ಣ, ನನಗೆ ಏಕೋ ಸಮಾಧಾನ ಆಗುತ್ತಿಲ್ಲ. ನೀನ್ ಈ ರೀತಿ ಸಮಾಧಾನ ಸಮಾಧಾನ ಅಂತ ಹೇಳ್ತಿದ್ರೆ ನಾವೆಲ್ಲ ಸರ್ವನಾಶವಾಗಿ ಬಿಡ್ತೀವಿ. ಅಣ್ಣ ಅಣ್ಣ ನೀನಿನ್ನು ಆ ಧರ್ಮದ ನುಡಿಯನ್ನು ಹಿಂತೆಗೆದುಕೋ. ನಾನೀಗ ಅವರಿಗೆ ನನ್ನ ಬೆಂಕಿಯ ಕಿಡಿಯಾಗಿ ನನ್ನ ಕೋಪಾಗ್ನಿಯಲ್ಲಿ ಅವರನ್ನು ಕೊಂದು ಸುಟ್ಟು ಬಿಡುತ್ತೇನೆ. ನನಗೆ ಅಪ್ಪಣೆ ಕೊಡು. ಬೇಡ ಸಹೋದರ, ಬೇಡ. ಬೇಡ ಸಹೋದರ, ಬೇಡ. ಈಗ ಕಾಲ ತುಂಬಾ ಹತ್ತಿರ ಬಂದಿದೆ ಸಹೋದರ. ನಾವು ಹೇಳಿದ್ದೇ ನಿಜವೇ ಆಗಿದ್ದರೆ, ಈ ಸತ್ಯನ ಮಾತು ನಿಜವೇ ಆಗಿದ್ದರೆ ಧರ್ಮವಂತರ ಮನೆತನ ನಿಜವಾಗಲೇಬೇಕು. ನೋಡು ಸಹೋದರ, ಧರ್ಮದ ನುಡಿ ಈ ಬೆಂಕಿಯ ಕಿಡಿಯಾಗಿ ಅವರನ್ನು ಸುಟ್ಟು ಹಾಕುತ್ತದೆ. ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯುವುದೇ ಲೇಸು. ಬಾರಣ್ಣ, ಹೋಗೋಣ. ಅಣ್ಣ ಧರ್ಮರಾಜಣ್ಣ, ನಿಲ್ಲು. ಹೋಗೇ ಬಿಟ್ನಲ್ಲ, ಇಷ್ಟಾದ್ರೂ ಅಣ್ಣನ ದರ್ಶನ ಬಗ್ಗೆ ನನಗಿಲ್ಲವೇ? ಅಣ್ಣ ಏ ಅಣ್ಣ, ಹೋಗೇ ಬಿಟ್ಟೆ? ಕ್ಷಮಿಸಿಬಿಡು ಅಣ್ಣ, ನನ್ನನ್ನು ಅಜ್ಞಾನದ ಹೆಣ್ಣಿಗಾಗಿ ನನ್ನ ದೇವರಂತ ಅಣ್ಣನೇ ಕಳ್ಕೊಂಡೆ. ಮನೆಯಿಂದ ಹೊರ ಹಾಕಿದೆ. ವೀರನಿಗೆ ಕೊಡಬಾರ್ದ ಶಿಕ್ಷೆ ಕೊಟ್ಟೆ. ಅಣ್ಣ ಕ್ಷಮಿಸಿಬಿಡು ನನ್ನನ್ನು. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನ ಡ್ಯೂಟಿ ಮಾಡಿದೆ. ಬಂದೆ, ನಿಲ್ಲು ಅಣ್ಣ.